ಶಿಗ್ಗಾಂವಿ ಸವಣೂರು ಶಾಸಕ ಯಾಸೀರ್ ಖಾನ್ ಪಠಾಣ್ ವಿವಿಧ ಅಭಿವೃದ್ಧಿ ಕಾಮಗಾರಿ ವೇಳೆ ಬೇಜವಾಬ್ದಾರಿ ಪಿಡಿಒ ವಾಲ್ಕರ ಶಾಲಾ ಶಿಕ್ಷಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮಲ್ಲನಾಯಕನಕೊಪ್ಪ, ಮೂಗಬಸರಿ, ಕಟ್ಟಿಗಂಜಿ, ಸಿಂಗಾಪುರ ಸೇರಿದಂತೆ ಶಾಸಕ ಯಾಸೀರ್ ಖಾನ್ ಪಠಾಣ್ ಅವರ ವಿವಿಧ ಗುದ್ದಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. 4 ಗ್ರಾಮಗಳ ಕುಂದುಕೊರತೆಗಳ ಸಭೆಯಲ್ಲಿ ಶಾಸಕರಿಗೆ ಅಧಿಕಾರಿಗಳು ಕಾರ್ಯವೈಖರಿಯ ಸಮಸ್ಯೆಗಳ ಸುರಿಮಳೆಯಿಂದ ಅಧಿಕಾರಿಗಳ ನಡೆ ಮುಜುಗರ ಉಂಟು ಮಾಡಿತು. ಗ್ರಾಮಸ್ಥರ ಮನವೊಲಿಸಿ ಶಾಲಾ ಶಿಕ್ಷಕಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಲು ಕಡೆಚ್ಚು ಸೂಚಿಸಿ ಪಿಡಿಒ ಬೇಜವಾಬ್ದಾರಿ ಕಾರ್ಯಕ್ಕೆ ವಾರ್ನ್ ಮಾಡಿದ್ರು. ದನದ ಕೊಟ್ಟಿಗೆ ಏನೈತಲ್ಲ ನಿಂದು ಏನೈತೆ ಅನ್ನೋದು ನಿಂದ ಆಧಾರ್ ಕಾರ್ಡ್ ಕೊಡು, ನಾ ಅದನ್ನ ಚೆಕ್ ಮಾಡಿಸಿ ಅದಕ್ಕೂ ಹಾಕಿಕೊಡುವಂತ ಜವಾಬ್ದಾರಿ ನಂದು. ಯಾವಾಗ್ಲೂ ಕೂಡ ಅಧಿಕಾರಿಗಳು, ಈಗ ನಾವು MLAಗಳು ಒಂದ್ ನಿಮಿಷ ನಾನು MLAಗಳು, MP ಗಳು, ಮಿನಿಸ್ಟರ್ಗಳು ಎದಕ್ಕಿದ್ದೇವೆ ನಾವು ಸಾರ್ವಜನಿಕರ ಮತ್ತು ಅಧಿಕಾರಿ ನಡುವೆ ನಾವು ಕೊಂಡಿ ನೀವು ನಮ್ಗೆ ಹೇಳಬೇಕು. ನನ್ನ ಗಮನಕ್ಕೆ ಇವತ್ತಿನ ಮಟ್ಟ ತಂದಿರೋಣ, ನೀ ಇವತ್ತು ತಗೊಂಡ್ವಾ. ಈಗ ನಿಂದ ಇವತ್ತೇನೈತಿ ಮನವಿ ನೋಡ್ರಿ ಮೇಡಮ್ ಅದನ್ನ ಇರ್ಲಿ. ಈಗ ಅದ ಇವ್ರದ್ದು ಎಷ್ಟೈತಿ ನೋಡ್ರಿ, ಚೆಕ್ ಮಾಡ್ರಿ. ನಾ CEO ಮಾತಾಡ್ತೇನೆ ನಾಳೆ ಮಾತಾಡಿ. ಈಗ ನಾವು ಇಂಥ ಸಭೆಗಳಿಗೆ ಹೋದಾಗ ನಿಮ್ಮಂತ ಸಮಸ್ಯೆಗಳು ಹೇಳಿದಾಗ ಜನ ಗೊತ್ತಾಗುತ್ತೆ. ಮಕ್ಕಳು ದುಡ್ಡು ಸಹಿತ ಕೇಳಿದ್ರು ಈಗ ಅಷ್ಟು ಮೆಂಬರ್ಗಳು ಕೊಡಲ್ಲ ಅಂತಂದ್ರೆ ಸರ್ ಇವರು ಅನ್ನತ್ಲೆ ಅಷ್ಟು ಜನ ನೋಟಿಸ್ ತೆಗಿಯಕ್ಕೆ ಕೇಳಿದ್ರೆ ಮೇಡಮ್ ಅವರು ಅವತ್ತು ಸಿಕ್ಕಾಮಠ ಬಂದು ಮಗ ಬಿದ್ದೈತೆ ಅಂತ ಹೋದ್ರೆ 15 ಜನ ಬಂದಿಲ್ಲ ಸರ್ ಪಂಚಾಯತಿಗೆ. ಈಗ ಅವ್ರ ಸಮಸ್ಯೆ ಇವ್ರು ಅಷ್ಟು ಕರೆಕ್ಟ್ ಹೇಳ್ತಾರಲ್ಲ ಸರ್. ಈಗ ಮಕ್ಕಳಿಗೆ 1ನೇ ವರ್ಷ ಬಂದಾಗ ಇವರು ಇದು ಕೊಟ್ಟರು ಸರ್ ಸೋಲಾರ, ಇನ್ನು ಉಳಿದ ಮಕ್ಕಳಿಗೆ ಯಾಕೆ ಕೊಡೋರು ಸರ್ ಇವರು? ಈಗ ಅದನ್ನ ನಿಂದೇನೈತಿ 2 ಸಮಸ್ಯೆ ನೋಡ್ರಿ ಮೇಡಮ್, ನಾಳೆ ಸ್ವಲ್ಪ ಇದನ್ನ ಅಟೆಂಡ್ ಮಾಡಿ. ಯಾಕಂತ ಹೇಳಿದ್ರೆ ರೈತರು ಬಹಳ ಕಷ್ಟದಲ್ಲಿ ಇದಾರೆ. ಆದಷ್ಟು ಕೂಡ ನಾನು ನಾಳೆ CEO ಮಾತಾಡಿ ನಿನ್ ಸಮಸ್ಯೆ ಸಂಕಷ್ಟ ನೀ ಹೇಳಿಲ್ಲ ನಿನ್ನ ದುಡ್ಡು ತೆಗಿಯಕ್ಕೆ ಬರ್ತೈತೆ ಬರಲ್ಲ. ಈಗ ಅದ್ ನೋಡೋಣ ತೆಗಿಯಕ್ ಬರ್ಲಿ ಕೇಳಿದ್ರೆ ಏನಂತಾರ ಸಿಡಿ ಮಾಡಿಸ್ಯ ಸೋಲಾರ್ ಲೈಟ್ ಅದನ್ನ ಬಿಡ. ನಾ ಮಾಡ್ತೀನಿ ಬಿಡ. ಏನ್ ಹೆಸರು ನಿಮ್ದು? ಯಾವತ್ತಿಂದ ಏನ್ ಹೆಸರು? ಏನ ನಾ ಮಾಡ್ತೀನಿ ಬಿಡ. ಅದಕ್ಕೆ ಕರ್ಕೊಂಡು ಮಾಡ್ತೀನಿ. ಶಾಸಕರ ಎದುರು ಏನೇನು ಸಮಸ್ಯೆಗಳನ್ನ ನಾವು 2021ರಿಂದ ಇಲೆಕ್ಷನ್ ಆಗಿಂದನೇ ಆ ಮಕ್ಕಳಿಗೆ ಏನು ಮುಟ್ಟಿಲ್ಲ. ಅವಕ್ಕೆ ಆ ಮಕ್ಕಳ ಸಲುವಾಗಿ ಏನೋ ಕೇಳಕ್ಕೆ ಹೋದ್ರು ಅವರು CC ರಸ್ತೆ ಇದು ಗಟರ್ ಮಾಡ್ಕಿರಿ, ಪೂಲ್ ಇದು ಹಾಕಿರಿ, ಅದನ್ನ ಉದಾಹರಣೆ ಹೇಳಾಕ್ತಾರೆ ಸರ್. ದುಡ್ಡು ತೆಗಿಯಕ್ಕೆ ಬರಂಗಿಲ್ಲ ಅಂತ ಕೇಳಾಕ್ತಾರೆ ನಮ್ಗೆ. ಹಂಗಾರೆ ಅಂಗವಿಕಲರ ಅನುದಾನ ಸರಿಯಾಗಿ ಸದ್ಬಳಕೆ ಒಟ್ಟೆ ಮಾಡಿಲ್ಲ ಸರ್. ಈಗ 21ರಿಂದ ಅಂತೂ ಸರ್ ಏನೇನು ಕೊಟ್ಟಿಲ್ಲ ಅವರು. ಆ ಮಕ್ಕಳಿಗೆ ಏನು ಮುಟ್ಟಿಲ್ಲ. ಒಮ್ಮೆ ಸೋಲಾರ ಕೊಟ್ಟರಿ ಹೊಸೂರಿಗೆ ಏನು ಕೊಟ್ಟಿಲ್ಲ ಅವರು. ಎಷ್ಟು ವರ್ಷ ಇದ್ರಿ ಅದನ್ನ ಮಾಡೋದು ಸರ್? 21ರಿಂದ ಸರ್. 21ರಿಂದ ಆ ಕಡೆಗೆ ಬರೋದು ಬಂದಿತ್ತು ಸರ್. ಸ್ವಲ್ಪ ಏನೋ ಕೊಟ್ಟರು ಬಾಡದ ಪಂಚಾಯತಿ ಮುಖಾಂತರ ಇತ್ತು, ಅಲ್ಲಿಂದ ಅವಾಗ ಬಂದಿದ್ದು ಸರ್. ಏನು ಕೊಡ್ಲಿ ಅವರು ಅವಾಗ ನಮ್ಗೆ ಕೊಟ್ಟಿದ್ರು ಸರ್ ಸಾಮಾನ್ಯ. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳ ನೀವು ಗಮನ ಹಚ್ಚಿದಾಗ ಏನು ಹೇಳಿದ್ರು? ಏನು ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಸರ್ ಅವರು. ನಾವು ಕೊಡ್ತೇವೆ ಸುಮ್ಮನೆ ಆಗ್ರಿ. ಈ ಬಗ್ಗೆ PDO ಕೇಳಿದ್ರ, ವಿಚಾರ ಮಾಡಿದ್ರ? PDO ಕೇಳಿದ್ರು ಅವರು ಹೇಳಾಕತ್ತಾರ ಸರ್. ನಾವು ತೆಗಿಯಾಕ ಬರಲ್ಲ ದುಡ್ಡು, ಅದು ಏನಾರ ಗಟರ್ ಮಾಡಿಸಿಗಿರಿ ಇಲ್ಲಾಂದ್ರೆ ಸಿಡಿ ಹಾಕಿಸಿಗಿರಿ ಅಂತ ಉದಾಹರಣೆ. ಯಾವುದು ಅಂಗವಿಕಲ ಅನುದಾನ? ಹ್ಞೂ ಸರ್. ಓಕೆ. ಹಂಗಾಗಿ ಈಗ ಮಕ್ಕಳಿಗೆ ಕೊಡಕ್ ಬರಲ್ಲ, ದುಡ್ಡು ತೆಗಿಯಾಕ ಬರಲ್ಲ. ಹಳೆಬಂಕಾಪುರ ಪಂಚಾಯತ್ ಸರ್, ಶಿಗ್ಗಾಂವ್ ತಾಲೂಕು ಹಳೆಬಂಕಾಪುರ ಪಂಚಾಯತಿ. ಆ ದುಡ್ಡು ಹಂಗೆ ತೆಗಿಯಕ್ಕೆ ಬರಲ್ಲ, ಕೆಲಸ ಮಾಡಿಸ್ತೀವಿ ನಾವು ಅಂತೇಳಿ ಅದನ್ನ ಹೇಳ್ತಾರೆ ಸರ್. ಸರ್, ಮತ್ತು ಶಾಸಕರ ಎದುರು ಈಗ ಅವರು 15 ದಿನದಿಂದ ಯಾವುದೇ ರೀತಿ ಪಂಚಾಯತಿ ಬಂದಿಲ್ಲ ಅಂತೇಳಿ ಹಾರಿಕೆ ಉತ್ತರ. ಹಾಂ ಸರ್, ಅವರು ಏನಂದ್ರು ಅಷ್ಟು ಮೆಂಬರ್ಗಳು ಸರಿ ಇಲ್ಲ, ಅವರು ಕೊಡಲ್ಲ ಅಂತ ಅನ್ನತ್ಲೆ ಅಧ್ಯಕ್ಷ ಇದ್ದವಾಗ ಹೇಳ್ಕೊಂಡು ಏನು ಮಾಡಿದ್ರಿ, ಒಟ್ಟರಿಗೆ ನೋಟಿಸ್ ತೆಗಿಪ್ಪ, ಅವ್ನ ಕರ್ಕೊಂಬರೋ ಜವಾಬ್ದಾರಿ ನಮ್ಮದು ಅಷ್ಟು ಮೆಂಬರ್ಗಳ್ನ ಅಂತಂದು ಕೇಳತ್ಲೆ ತೆಗೆದ್ರಿ. ಇವರು ಮಗ ಬಿದ್ದಾನ ಅನ್ನೋದು ಕಾರಣಕ್ಕೆ ಸಿಗ್ಗಾಂವಿ ಮಠ ಬಂದು ಹೊಳ್ಳಿ ವಾಪಸ್ ಊರಿಗೆ ಹೋದ್ರಿ. ಅವರು 15 ದಿನ ಮಾತ್ರ ಪಂಚಾಯತಿ ಮಠ ಕಾಲ ಇಡ್ಲಿಲ್ಲ ಅವ್ರು. ಯಾಕಂತನೂ ಬಂದು ಕೇಳಿಲ್ಲ ರೀ ಅವರು. ಅಂದ್ರೆ PDO ಯಾವುದೇ